ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಜೀವಾಮೃತನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇದರ ಯೂಸಸ್ನ ನೋಡೋಣ. ಹೆಸರೇ ಹೇಳೋ ಹಾಗೆ ಇದು ನಮ್ಮ ಮಣ್ಣಿಗಾಗಿರ್ಬೋದು, ನಮ್ಮ ಗಿಡಗಳಿಗಾಗಿರ್ಬೋದು ಅಮೃತ ಇದ್ದಂಗೆ. ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ, ಬೇರಿನ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿ ಇದೆಲ್ಲದನ್ನು ಹೆಚ್ಚಿಸುವಂಥದ್ದು ಈ ಜೀವಾಮೃತ. ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂದ್ರೆ ಈ ಜೀವಾಮೃತ. ಈಗ ಇದನ್ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಾನೀಗ 200 ಲೀಟರ್ ಜೀವಾಮೃತ ಮಾಡೋದನ್ನ ತೋರಿಸ್ತೀನಿ. ಅಳತೆ ಎಲ್ಲ 200 ಲೀಟರ್ಗೆ ಇರುತ್ತೆ. ಮೊದಲಿಗೆ ಈ ತರದ ಒಂದು ಡ್ರಮ್ ತಗೊಳ್ಳಿ. ಅದಕ್ಕೆ 100 ರಿಂದ 150 ಲೀಟರ್ ನೀರನ್ನ ಆಡ್ ಮಾಡಿ ಅದಕ್ಕೆ 10 kg ನಾಟಿ ಹಸುವಿನ ಸಗಣಿಯನ್ನ ಹಾಕಬೇಕು. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸಗಣಿ, ಅದು ನಾಟಿ ಹಸುವಿನ ಸಗಣಿನೇ ಬೇಕಾಗುತ್ತೆ. ಸಗಣಿ ಹಾಕಿದ್ಮೇಲೆ ಕೈಯಲ್ಲಿ ಸ್ವಲ್ಪ ಕಿವುಚಿ, ಸೊ ಅದು ಬೇಗ ನೀರಲ್ಲಿ ಮಿಕ್ಸ್ ಆಗುತ್ತೆ. ಅದಾದ್ಮೇಲೆ 5 ರಿಂದ 10 ಲೀಟರ್ ಗಂಜಲ ಹಾಕ್ಬೇಕಾಗತ್ತೆ. ಮತ್ತೆ ನಾಟಿ ಹಸುದೇ ಗಂಜಲ ಇಲ್ಲಿ ಉಪಯೋಗಿಸ್ಬೇಕಾಗತ್ತೆ. ಅದಾದ ನಂತರ ಒಂದ್ 2 kg ಬೆಲ್ಲನ ಹಾಕ್ಬೇಕಾಗತ್ತೆ. ಇದು ಕೂಡ ಆರ್ಗ್ಯಾನಿಕ್ ಬೆಲ್ಲನೇ ಆಗಿರ್ಬೇಕು. ಇದಾದ್ಮೇಲೆ 2 kg ದ್ವಿದಳ ಧಾನ್ಯ ಪೌಡರ್ನ ಹಾಕಬೇಕು. ದ್ವಿದಳ ಧಾನ್ಯ ಅಂತಂದ್ರೆ ಹೆಸರು ಬೇಳೆ, ತೊಗರಿ ಬೇಳೆ, ಕಡಲೆ ಬೇಳೆ, ಇದು ಯಾವ್ದು ಪೌಡರ್ ಆದ್ರೂ ಸರಿ ಅದನ್ನ ಹಾಕ್ಬೋದು. ಇದಾದ್ಮೇಲೆ ಒಂದ್ 2 ಇಡಿ ನಿಮ್ಮ ಭೂಮಿಯ ಮಣ್ಣನ್ನು ಕೂಡ ಸೇರಿಸಬೇಕು. ಇದೆಲ್ಲ ಆದ್ಮೇಲೆ ನಾವು ಮುಂಚೆ 100 ರಿಂದ 150 ಲೀಟರ್ ನೀರ್ನ ಏನ್ ಹಾಕಿದ್ವಿ, ಇನ್ ಮಿಕ್ಕಿದ 50 ಅಥವಾ 100 ಲೀಟರ್ ನೀರನ್ನ ಈಗ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಚೆನ್ನಾಗಿ ತಿರುಗಿಸ್ಬೇಕು. ಆಮೇಲೆ ಮುಚ್ಚಳನ ಮುಚ್ಚಿ ಇಡಬೇಕು. ಏರ್ ಟೈಟ್ ಮಾಡೋ ಹಂಗಿಲ್ಲ, ಬರೀ ಮುಚ್ಚಳನ ಕವರ್ ಮಾಡಿ ಇಡಬೇಕು. ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾವು ಈ ಮಿಕ್ಸ್ಚರ್ ನ ಸನ್ಲೈಟ್ ಅಲ್ಲಿ ಇಡೋ ಹಂಗಿಲ್ಲ, ನೆರಳೆಲ್ಲಿದೆ ಅಲ್ಲೇ ನೋಡಿ ಇಡಬೇಕಾಗತ್ತೆ. 2 ದಿನಗಳ ಕಾಲ ಈ ಮಿಶ್ರಣವನ್ನ ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗಿಸಿ ಇಡಬೇಕಾಗುತ್ತೆ. ಬೇರೆ ಮಿಶ್ರಣಗಳ ತರ ಇದನ್ನ 21 ದಿನ ಬಿಡೋ ಹಾಗೇನೂ ಇಲ್ಲ. 2 ದಿನಕ್ಕೆ ಇದನ್ನ ಉಪಯೋಗಿಸ್ಕೋಬಹುದು. ಇದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. 2 ದಿನ ಆದ್ಮೇಲೆ ಈ ಮಿಶ್ರಣದ ಸ್ಮೆಲ್ ನಿಮ್ಗೆ ಬೇಲೆದಣ್ ತರ ಸ್ಮೆಲ್ ಬಂದ್ರೆ ನಿಮ್ಮ ಮಿಶ್ರಣ ಸರಿಯಾಗಿದೆ. ಇನ್ ಕೇಸ್ ಮಿಶ್ರಣ ಕೊಳ್ತಿರುವಂತ ಸ್ಮೆಲ್ ಬಂದ್ರೆ ಮಿಶ್ರಣ ಸರಿಯಾಗಿಲ್ಲ, ಫರ್ಮೆಂಟೇಶನ್ ಸರಿಯಾಗಿಲ್ಲ ಅನ್ನೋ ಅರ್ಥ. ಇಂಥ ಮಿಶ್ರಣವನ್ನ ನಾವು ಭೂಮಿಗಾಗ್ಲಿ ನಮ್ಮ ಗಿಡಗಳಿಗಾಗ್ಲಿ ಹಾಕೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಇದಾಗಿತ್ತು ಜೀವಾಮೃತ ಮಾಡುವಂತ ಕಂಪ್ಲೀಟ್ ಪ್ರಾಸೆಸ್. ನೆಕ್ಸ್ಟ್ ನಿಮ್ಗೆ ಯಾವ ಪ್ರಾಸೆಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ನಾನು ಅದರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.